ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಶುಭೋದಯ. ಇವತ್ತು ನಮ್ಮ ತಾಯಿಯವರ ಜನ್ಮದಿನ. ಸರಿ ಅಂದ್ಬಿಟ್ಟು ಅವ್ರನ್ನ ಸರ್ಪ್ರೈಸ್ ಕೊಡೋಣ ಅಂದ್ಬಿಟ್ಟು ಅವ್ರನ್ನ ಹಿಂಗೆ ಅಂಗಡಿ ಕರ್ಕೊಂಡು ಹೋಗೋಣ ಅಂತ ಐಡಿಯಾ ಮಾಡ್ತಾಯಿದ್ದೆ. ಹಂಗೆ ಅವ್ರನ್ನೂ ಕೂರಿಸ್ಕೊಂಡು ಅವರು ಎಲ್ಲೋ ಕರ್ಕೊಂಡು ಹೋಯ್ತಾನಲ್ಲ ಅಂತ ಅವರು ಯೋಚನೆ ಮಾಡ್ತಾಯಿದ್ರು. ಎಲ್ಲಿಗೆ ಏನು ಅಂತಲೂ ನಾನು ಹೇಳಿರಲಿಲ್ಲ. ಅಲ್ಲಿಂದ ಸೀದಾ ನಮ್ಮ ಮಲ್ಲೇಶ್ವರದ ಜ್ಯುವೆಲ್ರಿ ಶಾಪ್ ಕರ್ಕೊಂಡೋದೆ. ಅವ್ರಿಗೊಂದು ಮನ್ಸಿಗೆ ಬಂತು ಹಾರ ಕೊಡ್ಸೋಣ ಅಂತ. ಸರಿ, ಹಾರ ಎಲ್ಲ ನೋಡಿದು, ಎಲ್ಲ ಪರ್ಚೇಸ್ ಆಯಿತು, ಓಕೆ ಅಂದರು. ಸರಿ, ಅಲ್ಲಿಂದ ಸೀದಾ ಮನೆಗೆ ತೊಗೊಬಂದ್ಬಿಟ್ಟು ಸೀದಾ ದೇವ್ರ ಹತ್ರ ಇಟ್ಬಿಟ್ಟು ಅಲ್ಲಿಂದ ಅವ್ರಿಗಾಗಲೂ ಡೌಟು, ಏನೋ ತೊಗೊಂಡವನೇ ಏನೋ ಅಂತ. ಅವ್ರು ಏನು ಅಂತ ಕೇಳಲ್ಲ, ಯಾಕೆ ಏನು ಅಂತ, ಏನೋ ಮಾಡ್ತವನೆ ಅಂದ್ಕೊಂಡು ಅವರು ಮನ್ಸಿಗೆ ಅಂದ್ಕೊಂಡಿದ್ರು. ಸರಿ, ದೇವ್ರ ಹತ್ರ ಇಟ್ಬಿಟ್ಟು ಅಲ್ಲಿಂದ ಅವ್ರಿಗೆ ಕೊಟ್ಟೆ. ಅವ್ರಿಗದು ಸರ್ಪ್ರೈಸ್ ಗಿಫ್ಟು. ಹಂಗೆ ಅವ್ರ ಮನ್ಸಲ್ಲಿ ಅಂದ್ಕೊತಾಯಿದ್ರು, ಎಲ್ಲೋ ಹೆಂಡ್ತಿಗೇನೋ ತೊಗೊಂಡವನೋ ಏನೋ ಅಂದ್ಕೊಂಡು. ಅವರು ಪಾಪ ಹೆಂಗೆ ಆಗಲಿ ಯೋಚನೆ ಬಂದೇ ಬರುತ್ತೆ. ಸರಿ, ಓಪನ್ ಮಾಡಿರಿ ಅಂದೆ. ಓಪನ್ ಮಾಡಿದ್ರು. ಓಪನ್ ಮಾಡಾದ್ಮೇಲೆ ಹೆಂಗೈತೆ ಅಂತ ಕೇಳಿದೆ. ಚೆನ್ನಾಗೈತೆ ಅಂತಾಯಿದ್ರು. ಅವ್ರಿಗಾಗಲೂ ಸರ್ಪ್ರೈಸೇ, ಏನು ಎತ್ತ ಅಂತ ಅವ್ರಿಗಾಗಲೂ ಡೌಟು. ಸರಿ ಅಂದ್ಬಿಟ್ಟು ಓಪನ್ ಮಾಡಿ ಅವ್ರಿಗೆ ಕೊಟ್ಟೆ. ಹೆಂಗಿದೆ ಅಂತ ಹೇಳ್ತಿದ್ದೆ. ಅವರು ಇನ್ನೇನು ಹೇಳ್ತಾರೆ, ಚೆನ್ನಾಗೈತೆ ಅಂತಾಯಿದ್ರು. ಸರಿ, ಅಷ್ಟೊತ್ತಿಗೆ ಹಾಕ್ಕೊಳ್ರಿ ಅಂದೆ. ಬೇಡಪ್ಪ ಅಂದರು. ಸರಿ, ಇರಲಿ ಹಾಕ್ಕೊಳ್ರಿ ಅಂತ ಹೇಳಿ ಅವ್ರಿಗೆ ಕೊಟ್ಟೆ. ಬೇಡ ಅಂತಾಯಿದ್ರು. ಹಾಕ್ಕೊಳ್ರಿ ಅಂತ ಕೊಟ್ಟೆ. ಆದರೂ ಅವ್ರಿಗೆ ಡೌಟು, ಏನೋ ಮಾಡ್ತವನೆ ಅಂತ. ಆಮೇಲೆ ಅವ್ರಿಗೆ ಹಾಕಿಸ್ಬಿಟ್ಟು ಸರ್ಪ್ರೈಸಾಗಿ ಚೆನ್ನಾಗೈತೆ ಅಂತ ಹೇಳಿ ಸರ್ಪ್ರೈಸಾಗಿ ಅವ್ರು ನೋಡ್ತಾಯಿದ್ರು, ಏನೋ ಮಾಡ್ತವನೆ ಅಂತ. ಅವ್ರಿಗೆ ಅಲ್ಲಿವರೆಗೂ ತಿಳುವಳಿಕೆ ಇರಲಿಲ್ಲ. ಅವ್ರ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಅವ್ರಿಗೆ ವಿಶ್ ಮಾಡ್ತಾ ಅವ್ರಿಗೊಂದು ಅದೇ ಗಿಫ್ಟ್ ಕೊಟ್ಬಿಟ್ಟು ಸೀದಾ ಅಲ್ಲಿಂದ ನೋಡ್ದು. ಅಷ್ಟೊಂದು ನಮ್ಮ ತೀಟೆ ಮಾಡ್ತಾಯಿದ್ಲು, ವೀಡಿಯೋ ಮಾಡೋಕ್ಕಾಗಲಿಲ್ಲ. ಓಕೆ, ಬಾಯ್ ಫ್ರೆಂಡ್ಸ್, ನಾಳೆ ಸಿಗ್ತೀನಿ ನೆಕ್ಸ್ಟ್ನೇ ವೀಡಿಯೋದಲ್ಲಿ.